ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಓಂ ಶಾಂತಿ. ಭಾರತದ ಪ್ರಾಚೀನ ರಾಜಯೋಗ ಪ್ರಸಿದ್ಧ ಯೋಗದ ಸ್ಥಿತಿಗಳನ್ನು ತಿಳಿದುಕೊಳ್ಳೋಣ. ರಾಜಯೋಗ ಅಭ್ಯಾಸ ಮಾಡಲು ನಮ್ಮ ಸ್ಥಿತಿಯು ಸಹ ಅಷ್ಟೇ ಪ್ರಮುಖವಾದದು. ಪ್ರಾರಂಭದಲ್ಲಿ ನಾವು ನಮ್ಮ ಸ್ಥಿತಿಯ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಯಾಕೆಂದರೆ ರಾಜಯೋಗ ಪ್ರಾರಂಭದಲ್ಲಿ ನಾವು ನಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ, ಶಿವ ಪರಮಾತ್ಮನಲ್ಲಿ ಕೇಂದ್ರೀಕೃತ ಮಾಡಬೇಕಾಗ್ತದೆ. ಯಾಕೆಂದರೆ ಮನುಷ್ಯರು ಈ ಪ್ರಾಪಂಚಿಕ ಅನೇಕ ವಿಚಾರಗಳಲ್ಲೇ ಅವರು ತೊಡಗಿರುತ್ತಾರೆ. ಅದಕ್ಕೋಸ್ಕರ ಯೋಗ ಮಾಡಲು ಕಷ್ಟ ಎಂದು ಮನುಷ್ಯರು ಅಭಿಪ್ರಾಯ ಪಡುತ್ತಾರೆ. ಪ್ರಾರಂಭದಲ್ಲಿ ನಾವು ನಮ್ಮ ಮನಸ್ಸನ್ನು ಪರಮಾತ್ಮನೆಡೆಗೆ ಕೇಂದ್ರೀಕೃತ ಮಾಡಲು ಪರಿಶ್ರಮವೆನಿಸಬಹುದು. ಆದರೆ ಇದು ಯೋಗಾಭ್ಯಾಸದಿಂದ ಕ್ರಮೇಣ ಇದು ಬಹಳ ಸರಳ ಹಾಗೂ ಸಹಜವೆಂದು ಅನುಭವ ಆಗುತ್ತದೆ. ಆ ಒಂದು ಯೋಗದಲ್ಲಿ ಅತೀಂದ್ರಿಯ ಸುಖದ ಅನುಭವ ಆದಾಗ ನಾವು ಅದನ್ನು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಇದು ಪ್ರಾಯೋಗಿಕ ಪರೀಕ್ಷೆಯ ಸಮಯವೆಂದು ತಿಳಿಯಬೇಕು. ಈ ಅಭ್ಯಾಸ ಸಮಯದಲ್ಲಿ ಹಳೆಯ ಸಂಸ್ಕಾರಗಳು ಇಮರ್ಜ್ ಆಗುತ್ತವೆ, ಅಂದರೆ ಹೊರಬರುತ್ತವೆ. ಯಾಕೆಂದರೆ ಯಾವುದೇ ವ್ಯಕ್ತಿ ಇರಬಹುದು, ಶಾರೀರಿಕ ಆಕೃತಿಗಳು, ದೈಹಿಕ ಸಂಬಂಧಗಳು, ಸಂಕಲ್ಪಗಳು ನಿರ್ವಿಘ್ನ ಆಗಲು ಯೋಗಕ್ಕೆ ಅಡ್ಡಿ ಬರುತ್ತದೆ. ಯೋಗದಲ್ಲಿ ಅದನ್ನು ತಡೆಗಟ್ಟಲು ಪ್ರಯತ್ನ ಮಾಡಿದಾಗ ಇನ್ನೂ ಅವು ಪ್ರಚಂಡ ರೂಪ ತಾಳಿ ಆಕ್ರಮಣ ಮಾಡಿದಂತೆ ಅನುಭವ ಆಗುತ್ತದೆ. ರಾಜಯೋಗ ಅಭ್ಯಾಸವು ಈ ಆಕ್ರಮಣಕ್ಕೆ ಹೆದರದೆ ನಿಶ್ಚಯ ಬುದ್ಧಿಯಿಂದ ಈಶ್ವರ್ಯ ಜ್ಞಾನದ ಮಂಥನ ಮಾಡುವುದರ ಮೂಲಕ ಹಾಗೂ ಆತ್ಮ, ಪರಮಾತ್ಮ, ಸೃಷ್ಟಿಚಕ್ರ, ಈಶ್ವರ್ಯ ಜ್ಞಾನ, ರಾಜಯೋಗದಿಂದ ಆಗುವ ಲಾಭಗಳು ಇವುಗಳಿಗೆ ಸಂಬಂಧಪಟ್ಟ ಶುದ್ಧ ಹಾಗೂ ಶ್ರೇಷ್ಠ ಸಂಕಲ್ಪ ಮಾಡುವುದರ ಮೂಲಕ ಪಂಚವಿಕಾರಗಳಿಗೆ ಸಂಬಂಧಿಸಿದ ಸಂಕಲ್ಪಗಳು ಹೊರಹಾಕಬಹುದು. ಆದರೆ ಪ್ರಾರಂಭದಲ್ಲಿ ಕೆಲವು ಘರ್ಷಣೆ ಮನಸ್ಸಿನಲ್ಲೇ ಉಂಟಾಗಬಹುದು. ನಂತರ ಕ್ರಮೇಣವಾಗಿ ಮನಸ್ಸಿನ ಚಂಚಲತೆಯು ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ಪರಮಾತ್ಮನಲ್ಲಿ ಮನಸ್ಸು ಏಕಾಗ್ರತೆ ಹೆಚ್ಚುತ್ತಾ ಹೋಗುತ್ತದೆ. ಯೋಗ ಮಾಡುವಾಗ ಶುದ್ಧ ಸಂಕಲ್ಪಗಳು, ಅಶುದ್ಧ ಸಂಕಲ್ಪಗಳು, ವ್ಯರ್ಥ ನಕಾರಾತ್ಮಕ ಸಂಕಲ್ಪಗಳು ಅನೇಕ ರೀತಿಯಿಂದ ಆಕ್ರಮಿಸಬಹುದು ಅಥವಾ ಎದುರಿಸಬಹುದು. ಆದರೆ ನಮ್ಮ ದೃಢ ನಿರ್ಧಾರ ಮತ್ತು ನಿಶ್ಚಯ ಎಲ್ಲ ಅಡಚಣೆಗಳನ್ನು, ವಿಘ್ನಗಳನ್ನು ನಾವು ಪಾರು ಮಾಡಬಹುದು. ಯೋಗ ಮಾಡುವುದರಿಂದ ಕರ್ಮವು ಸುಧಾರಿಸುತ್ತದೆ ಹಾಗೂ ಪವಿತ್ರತೆ ಮತ್ತು ನಿರ್ವಿಕಾರಿ ಜೀವನಕ್ಕೆ ನಮಗೆ ಮಾರ್ಗದರ್ಶನ ಮಾಡುವುದು. ಆಂತರಿಕವಾಗಿ ಆನಂದ, ಖುಷಿ ಅನುಭೂತಿಯಾಗುತ್ತದೆ ಹಾಗೂ ಏಕಾಗ್ರತೆ ನಮ್ಮಲ್ಲಿ ಹೆಚ್ಚುತ್ತಾ ಹೋಗುವುದು. ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಯೋಗಿಯು ಪ್ರಾರಂಭದಲ್ಲಿ ಕೆಲವೇ ಕ್ಷಣಗಳಲ್ಲಿ ಮನಸ್ಸನ್ನು ಪರಮಾತ್ಮನಲ್ಲಿ ಜೋಡಿಸಲು ಸಾಧ್ಯವಾಗುತ್ತದೆ. ರಾಜಯೋಗ ಅಭ್ಯಾಸದಿಂದ ಪರಮಾತ್ಮನ ಗುಣಲಕ್ಷಣಗಳ ಸಂಕಲ್ಪಗಳೇ ಹೆಚ್ಚಾಗಿದ್ದು ವ್ಯರ್ಥ ಸಂಕಲ್ಪಗಳು ಕ್ರಮೇಣ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ಮಾನಸಿಕವಾಗಿ ಕೇಂದ್ರೀಕರಣ ಮಾಡಲು ಸಾಧ್ಯವಾಗುತ್ತದೆ. ಯೋಗ ಮಾಡುತ್ತಾ ಈಶ್ವರ ಅನುಭೂತಿ ಮತ್ತು ಮಗ್ನಾವಸ್ಥೆಯನ್ನು ಹೊಂದುತ್ತಾನೆ. ಅತ್ಯುನ್ನತವಾದ ಪ್ರಜ್ಞೆಗೆ ನಿಜವಾದ ಯೋಗ ಎಂದು ಹೆಸರು. ಇದೇ ರಾಜಯೋಗವಾಗಿದೆ, ಸಹಜ ರಾಜಯೋಗ ಆಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.